ನಾವು ಪ್ರತಿ ಸರಿ ಇಲ್ಲಿ ಸಭೆನ ಮಾಡ್ತೀವಿ. ಅಂದ್ರೆ ಹೊಸ ಹೊಸ ತಂತ್ರಜ್ಞಾನಗಳ ಬಗ್ಗೆ ಮತ್ತೆ ಪದ್ಧತಿಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಸ್ತೀವಿ. ಇವತ್ತು ನಾವು ಅಣಬೆ ಬೇಸಾಯದ ಬಗ್ಗೆ ನಿಮ್ಗೆಲ್ಲರಿಗೂ ಪರಿಚಯಿಸಬೇಕು, ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀವಿ. ಈಗ ಅಣಬೆ ನಮ್ಮ ಪ್ರಕೃತಿಯಲ್ಲಿ ಬಂದು ಬಹಳ ವರ್ಷಗಳಾಯ್ತು. ಅಂದ್ರೆ ಎಲ್ಲ ಮನುಷ್ಯರಿಗೆ ಗೊತ್ತಿರುವಂತಹ ಜೀವಿ ಇದು. ಈ ಅಣಬೆ ಬೇಸಾಯ ವಾಣಿಜ್ಯ ಬೆಳೆ ಆದುದರಿಂದ ನಾವು ಇದನ್ನ ಹವ್ಯಾಸವನ್ನಾಗಿ ಮಾಡಿಕೊಂಡು ನಾವು ಬೆಳೆಯೋದ್ರಿಂದ ಬಹಳ ಲಾಭಕರವಾಗಿರುತ್ತದೆ. ಏನಂದ್ರೆ ಇವಾಗ ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ಇದು ಬಹಳ ಲಾಭದಾಯಕ. ಇದು ದುಡ್ಡಿನ ವಿಷಯದಲ್ಲಿ ಅಷ್ಟೇ ಅಲ್ಲ ಲಾಭದಾಯಕ, ಇದು ನಾವು ನಮ್ಮ ದೇಹಕ್ಕೆ ಬಹಳ ಮುಖ್ಯ. ಅಂದ್ರೆ ಎಲ್ಲಾ ಪೋಷಕಾಂಶಗಳನ್ನು ಇದು ಹೊಂದಿರುತ್ತದೆ. ಅದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು. ಏನಂದ್ರೆ ಇಲ್ಲಿ ಬಹಳಷ್ಟು ಜನ ನೀವು ಇದನ್ನ ಮಾಂಸಾಹಾರವನ್ನಾಗಿ ಪರಿಗಣಿಸಿ ಅದನ್ನ ಸೇವನೆ ಮಾಡೋದನ್ನ ಬಿಟ್ಟಿದ್ದೀರಾ. ಆದ್ರೆ ಅದು ಮಾಂಸಾಹಾರ ಅಲ್ಲ, ಅದು ಸಸ್ಯಜೀವಿ. ನೀವು ಅದನ್ನ ಸೇವನೆ ಮಾಡುವುದರಿಂದ ನಿಮ್ಗೆ ಯಾವುದೇ ನಿಮ್ಮ ಪದ್ಧತಿಗಳಿಗಾಗ್ಲಿ ಮತ್ತೆ ಸಂಪ್ರದಾಯಗಳಿಗಾಗ್ಲಿ ಯಾವುದೇ ತೊಂದರೆ ಇಲ್ಲ, ಅಡ್ಡಿನೂ ಆಗಲ್ಲ. ಇವಾಗ ನೀವು ಅಣಬೆನ ಬೇಸಾಯ ಮಾಡ್ಕೊಂಡು ನೀವು ಅದನ್ನ ಸೇವನೆ ಮಾಡೋಕ್ ಸ್ಟಾರ್ಟ್ ಮಾಡಿದ್ರಿ ಅನ್ಕೊಳ್ಳಿ. ಇವಾಗ ಅಣಬೆ ತಿನ್ನೋದ್ರಿಂದ 25ರಿಂದ 30% ನಿಮಗೆ ಅದರಿಂದ ಪ್ರೋಟೀನ್ ಸಿಗುತ್ತೆ. ಆ ಪ್ರೋಟೀನ್ ನಾವು ಕಾಳುಗಳನ್ನು ತಗೋಬಹುದು. ಆದ್ರೆ ಒಂದು ಕಾಳು, ಈಗ ತೊಗರಿ ತಗೊಂಡ್ರೆ ಅದನ್ನ ಬೆಳೆಸಕ್ಕೆ 180 ದಿನ ಬೇಕಾಗುತ್ತೆ. ಅದನ್ನ 180 ದಿನ ಕಾಯೋದಷ್ಟೇ ಅಲ್ಲದೆ ಅದಕ್ಕೆ ಮಧ್ಯೆ ಕೀಟ ಬಂದ್ರೆ ಮತ್ತೆ ರೋಗಗಳು ಬಂದ್ರೆ ಅದಕ್ಕೂ ಖರ್ಚು ಮಾಡಬೇಕು. ಅದ್ರಲ್ಲಿ ಖರ್ಚು ಜಾಸ್ತಿ. ಆದ್ರೆ ಅಣಬೆ ಹಂಗಲ್ಲ, ನೀವು ಶುಚಿಯಾಗಿ ಬೆಳೆಸ್ಕೊಂಡ್ರೆ ಅಣಬೆನ 45ರಿಂದ 50 ದಿನಗಳಲ್ಲಿ ನೀವು ಅದನ್ನ ಬೆಳೆಸಬಹುದು. ಮತ್ತೆ ಕೊಯ್ಲು ಮಾಡೋಕ್ಕೂ ಅದು ರೆಡಿ ಆಗಿರುತ್ತೆ. ಅದನ್ನ ಮಾರಾಟ ಮಾಡ್ಕೋಬಹುದು ಮತ್ತು ನೀವು ಸೇವನೆನೂ ಮಾಡ್ಕೊಬಹುದು. ಇವಾಗ ನೀವು 100 ಗ್ರಾಮ್ ಅಣಬೆನ ಸೇವನೆ ಮಾಡೋದ್ರಿಂದ ಅದರಲ್ಲಿ 1.35 ಗ್ರಾಮ್ಗಳಷ್ಟು ತಾಮ್ರ ಅಂದ್ರೆ ಕಾಪರ್ ಅಂಶ ಇರುತ್ತೆ. ಮತ್ತೆ 1.42 ಗ್ರಾಮ್ಗಳಷ್ಟು ರಂಜಕ ಇರುತ್ತೆ ಮತ್ತು 4.2 ಗ್ರಾಮ್ಗಳಷ್ಟು ಪೊಟ್ಯಾಷಿಯಂ ಇರುತ್ತೆ. ಮತ್ತೆ 70 ಮಿಲಿಗ್ರಾಮ್ಗಳಷ್ಟು ಕ್ಯಾಲ್ಸಿಯಂ ಇರುತ್ತೆ. ಆ ಕ್ಯಾಲ್ಸಿಯಂ ನಮ್ಮ ಎಲುಬುಗಳಿಗೆ, ನಮ್ಮ ಬೋನ್ಸ್ ಗಳಿಗೆ ಬಹಳ ಮುಖ್ಯ. ಮತ್ತೆ ಇದನ್ನ ಸೇವೆ ಮಾಡೋದ್ರಿಂದ ಬಹಳ ಲಾಭ. ಇದನ್ನ ಯಾವ ರೀತಿ ಸೇವನೆ ಮಾಡಬೇಕು ನಾವು ಅಂದ್ರೆ ಆಹಾರದಲ್ಲಿ ಯಾವ ರೀತಿ ಬಳಕೆ ಮಾಡ್ಕೊಬೇಕು ಅಂತಂದ್ರೆ, ನಾವು ಅಣಬೆಯಿಂದ ನಾವು ಬಿರಿಯಾನಿ ಮಾಡ್ಕೊಂತೀವಿ. ಅಂದ್ರೆ ಮಶ್ರೂಮ್ ಬಿರಿಯಾನಿ ಅಂತ ಮಾಡ್ಕೊಂತೀವಿ, ಮಶ್ರೂಮ್ ದೋಸೆ ಮಾಡ್ಕೊಂತೀವಿ, ಮಶ್ರೂಮ್ ಪಲ್ಯೆಯಿಂದನೂ ಮಾಡ್ಕೊಬಹುದು. ಮತ್ತೆ ಮಶ್ರೂಮ್ ಜೊತೆ ನೆಲಗಡ್ಲೆ ಅಂದ್ರೆ ಶೇಂಗಾನ ಸೇರ್ಕೊಂಡು ಪುಡಿ ಚಟ್ನಿ ಮಾಡ್ಕೊಂಡು ದಿನ ಸೇವಿಸೋದ್ರಿಂದ ಯಾವುದೇ ತೊಂದರೆನೂ ಇಲ್ಲ. ಇಷ್ಟೆಲ್ಲ ಲಾಭ ಇರುವಂತಹ ಅಣಬೆ ಬೇಸಾಯ ನಾವು ಯಾಕೆ ಮಾಡಬಾರ್ದು? ಮತ್ತೆ ಇದು ಸುಲಭ ಕೂಡ ಹೌದು. ಈಗ ನಾವು ಅಣಬೆ ಬೇಸಾಯ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಅಣಬೆಗಳನ್ನ ನಾವು ಬೇಸಾಯ ಮಾಡಕ್ಕಾಗಲ್ಲ. ಅದರಲ್ಲಿ ತಿನ್ನಲು ಯೋಗ್ಯವಿರುವಂತಹ ಅಣಬೆಗಳು ಮಾತ್ರ ಇರುತ್ತೆ. ಅಂದ್ರೆ ಈಗ ಹಾಲಣಬೆ ಮತ್ತೆ ಬಿಳಿ ಗುಂಡಿನ ಅಣಬೆ ಅಂದ್ರೆ ಬಟನ್ ಮಶ್ರೂಮ್ ಅಂತಿರಲ್ಲ, ಅದನ್ನ ಬೇಸಾಯ ಮಾಡ್ಬೋದು. ಮತ್ತೆ ಚಿಪ್ಪಣಬೆ ಅಂತ ಒಂದ್ ಬರುತ್ತೆ, ಅದನ್ನ ಬೇಸಾಯ ಮಾಡ್ಕೋಬಹುದು. ಇವಾಗ ಅದ್ರ ಬಗ್ಗೆ ಯಾವ ರೀತಿ ಅಂದ್ರೆ ಅದನ್ನ ಯಾವ ರೀತಿ ಬೇಸಾಯ ಮಾಡ್ಬೇಕಂತ ನಾವು ಇವಾಗ ತಿಳಿಸ್ಕೊಡ್ತೀವಿ. ಈಗ ನೀವು ತಿನ್ನಲು ಯೋಗ್ಯವಾದ ಅಣಬೆಗಳು ಯಾವ್ಯಾವ ಅಂತ ತಿಳ್ಕೊಂಡ್ರಿ. ಈಗ ಅಣಬೆ ಬೇಸಾಯ ಮಾಡೋಕ್ಕೆ ಮೊದಲು ಶುಭ್ರವಾದ ಕೊಠಡಿ ಬೇಕು. ಆ ಶುಭ್ರವಾದ ಕೊಠಡಿ ಹೆಂಗಿರ್ಬೇಕು ಅಂದ್ರೆ, ನೀವು ಅಣಬೆ ಬೆಳೆ ಎಲ್ಲಿ ಬೆಳಿತೀರೋ ಅಲ್ಲಿ ಜಾಗ ಮತ್ತೆ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೋಬೇಕು. ಸ್ವಚ್ಛವಾಗಿ ಇಟ್ಕೋಬೇಕು ಅಂದ್ರೆ, ಈಗ ನೀವು ಇನ್ನು 2 ದಿನ ಬಿಟ್ಟು ಮಶ್ರೂಮ್ ಬೆಳೆ ಬೆಳಿತೀರ ಅನ್ಕೊಳ್ಳಿ. ಅಂತ ಜಾಗನ 2 ದಿನದ ಮುಂಚೆನೆ 5% ಫಾರ್ಮಲಿನ್ ಹಾಗೂ 0.6% ನುವಾನ್ ಕೆಮಿಕಲ್ ಇಂದ ಅದನ್ನ ಸಿಂಪಡಿಸ್ಬಿಟ್ಟು ಶುಚಿಗೊಳಿಸ್ಕೋಬೇಕು. ಮತ್ತೆ ಮಶ್ರೂಮ್ ಬೆಳೆಯಕ್ಕೆ ಬೇಕಾಗಿರೋ ಕೊಠಡಿ ಅಂದ್ರೆ ಕತ್ತಲೆ ಕೊಠಡಿ ಇರಬೇಕು. ಮತ್ತೆ ತೇವಾಂಶವನ್ನ ಜಾಸ್ತಿ ಕಡಿಮೆ ಮಾಡ್ಕೊಳ್ಳೋಕೆ ನೀವು ವ್ಯವಸ್ಥೆ ಮಾಡ್ಕೋಬೇಕು. ಹೆಂಗಪ್ಪ ಅಂದ್ರೆ, ಈಗ ತೇವಾಂಶ ಒಳಗಡೆ ಕಡಿಮೆ ಇರುತ್ತೆ, ಮಶ್ರೂಮ್ ಬೆಳೆಗೆ ತೇವಾಂಶ ಬೇಕೇ ಬೇಕು. ತೇವಾಂಶ ಜಾಸ್ತಿ ಇದ್ದಾಗ ಕಡಿಮೆ ಇದ್ದಾಗ ಏನ್ ಮಾಡ್ಕೋಬೇಕು, ನೀವು ಚೀಲನ್ನ ನೀರಲ್ಲಿ ಎತ್ತಿ ಕಿಟಕಿಗಳ ಮೇಲೆ ಹಾಕೋಬೇಕು. ಈಗ ತೇವಾಂಶ ಅತಿ ಹೆಚ್ಚಿದೆ, ಅವಾಗ ಏನ್ ಮಾಡ್ಬೇಕು, ಕಿಟಕಿ ಓಪನ್ ಮಾಡ್ಬೇಕು, ತೇವಾಂಶ ಕಡಿಮೆ ಆಗುತ್ತೆ. ಈ ತರ ನೀವು ವ್ಯವಸ್ಥೆಯನ್ನ ಮಾಡ್ಕೊಂತ ಹೋಗ್ತಾ ಇರಬೇಕು. ಮತ್ತೆ ಈ ಅಣಬೆ ಬೇಸಾಯ ಮಾಡಬೇಕಾದ್ರೆ ನೀವು ಫುಲ್ಲು ಈ ಕಿಟಕಿಗಳೆಲ್ಲ ಇರ್ತಾವಲ್ಲ ಕೊಠಡಿಲಿ, ಅದನ್ನೆಲ್ಲ ಪದರಗಳಿಂದ ಮುಚ್ಚಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಅಣಬೆ ಅನ್ನೋದು ಈಗ ರೇಷ್ಮೆ ಹೆಂಗೆ ಮೇಯಿಸ್ತಾರಲ್ಲ ಆ ತರ ಸೂಕ್ಷ್ಮ ಜೀವಿ. ಅದು ಸೂಕ್ಷ್ಮವಾಗಿರೋದ್ರಿಂದ ಅದರೊಳಗೆ ಕೀಟಗಳು ಹೋಗದಲ್ಲೇ ಇರೋ ತರ ನೋಡ್ಕೊಬೇಕು. ಈಗ ಪ್ರತಿಯೊಂದು ಅಣಬೆಗೂ ಅದರ ತಕ್ಕಂತ ವಾತಾವರಣ, ಹವಾಮಾನ ಇರುತ್ತೆ ಮತ್ತು ಬೇಸಾಯ ಕ್ರಮನೂ ಬೇರೆ ಬೇರೆ ತರ ಇರುತ್ತೆ. ಈಗ ನಮ್ಮ ರೀಸನ್ನಿಗೆ ನೋಡ್ಕೊಂಡ್ರೆ ಈ ಪ್ರಾಂತ್ಯಕ್ಕೆ ಯೋಗ್ಯವಾಗಿ ಬರುವ ಅಣಬೆ ಯಾವ್ಯಾವಪ್ಪ ಅಂದ್ರೆ, ಒಂದು ಚಿಪ್ಪಣಬೆ, ಇನ್ನೊಂದು ಆಲಣಬೆ. ಅದರಲ್ಲೂ ಅತಿ ಮುಖ್ಯವಾಗಿ ಬರುವ ಬೆಳೆ ಅಂತ ಹೇಳಿದ್ರೆ ಚಿಪ್ಪಣಬೆ. ಈಗ ಚಿಪ್ಪಣಬೆ
ವಿಧಾನ, ಬೇಸಾಯ ವಿಧಾನ ಹೆಂಗೆ ಅಂತ ತಿಳ್ಕೊಳ್ಳೋಣ, ಆಮೇಲೆ ಪದ್ಧತಿ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸ್ತೀವಿ. ಮೊದಲಿಗೆ ಈಗ ಚಿಪ್ಪಣಮೆ ಅಂತ ಹೇಳಿದೆ. ಚಿಪ್ಪಣಮೆ ಮಾಡಕ್ಕೆ ಏನೇನು ಬೇಕು? ಒಂದು ಭತ್ತದ ಹುಲ್ಲು, ಮತ್ತೆ ಪಾಲಿಥಿನ್ ಚೀಲ, ಅದು ಬಿಟ್ರೆ ಸ್ಪಾನ್ ಅಂತ. ಸ್ಪಾನ್ ಅಂತ ಹೇಳಿದ್ರೆ ಆ ಮಶ್ರೂಮ್ ಅಣಬೆ ಇರುತ್ತಲ್ಲ ಅದ್ರ ಬೀಜನ ಸ್ಪಾನ್ ಅಂತ ಹೇಳಿ ಕರೀತಾರೆ. ಮೂರೇ ವಸ್ತುಗಳು: ಪಾಲಿಥಿನ್ ಚೀಲ, ಭತ್ತದ ಹುಲ್ಲು ಹಾಗೂ ಇದು ಅಣಬೆಯ ಬೀಜ. ಇವಾಗ ಭತ್ತದ ಹುಲ್ಲು ತಗೊಂಡ್ರಿ, ಭತ್ತದ ಹುಲ್ಲು ತಗೊಂಡಾದ್ಮೇಲೆ ಆ ಭತ್ತದಲ್ಲಿ ಎಷ್ಟು ತಿಂಗಳಾಗಿರ್ಬೇಕಪ್ಪ ಅಂದ್ರೆ ಕಟ್ ಮಾಡಿ 6 ರಿಂದ 8 ತಿಂಗಳಾಗಿರ್ಬೇಕು. ಅಂದ್ರೆ ಮುಟ್ಟಿದ್ರೆ ಪುಡಿನೂ ಆಗ್ಬಾರ್ದು, ಭತ್ತದನ್ನ ಮುಟ್ಟಿದ್ರೆ ಪುಡಿನೂ ಆಗ್ಬಾರ್ದು. ಆ ರೀತಿಯಾದ 6 ರಿಂದ 8 ತಿಂಗಳು ಒಣಗಿರೋ ಭತ್ತದನ್ನ ಎತ್ಕೊಬೇಕು. ಎತ್ಕೊಂಡು 3 ರಿಂದ 5 ಸೆಂಟಿಮೀಟರ್ ಕಟ್ ಮಾಡ್ಕೋಬೇಕು. ಅಂದ್ರೆ ಇಷ್ಟುದ್ದ ಕಟ್ ಮಾಡ್ಕೊಂಡ್ರೆ ಸಾಕು. ಈ ಕಟ್ ಮಾಡ್ಕೊಂಡಿರೋ ಭತ್ತದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಒಂದು ರಾತ್ರಿ ಪೂರ ಅಂದ್ರೆ 10 ರಿಂದ 12 ಗಂಟೆ ಶುಚಿಯಾದ ನೀರಿನಲ್ಲಿ ಅದನ್ನ ಸೋಕಿಸ್ಬೇಕು. 10 ರಿಂದ 12 ಗಂಟೆ ಆಗಿ ಸೋಕಿಸಿದ ನಂತರ ಆ ನೀರನ್ನೆಲ್ಲ ಫುಲ್ಲು ಡ್ರೈನ್ ಮಾಡ್ಬೇಕು. ಅಂದ್ರೆ ನೀರನ್ನೆಲ್ಲ ತೆಗಿಬೇಕು ಅದನ್ನ. ಈಗ ಅಕ್ಕಿನ ಹೆಂಗೆ ಬೇಯಿಸಾದ್ಮೇಲೆ ಎಲ್ಲ ಆದ್ಮೇಲೆ ನೀರು ತೆಗಿತಾರಲ್ಲ ಆತರ ನೀರನ್ನ ತೆಗಿಬೇಕು ಅಂತ. ಇವಾಗ ಭತ್ತ ಏನಾಗಿದೆ, ಅದು ನೀರಲ್ಲಿ ಅಂತ ಭತ್ತನ ಎತ್ಕೊಂಡು ನೀವು ನೆಕ್ಸ್ಟ್ ಅರ್ಧ ಗಂಟೆ ಕಾಲ ಬಿಸಿ ನೀರಲ್ಲಿ ಕುದಿಸ್ಬೇಕು. ಯಾಕಂದ್ರೆ ಸೂಕ್ಷ್ಮಾಣು ಜೀವಿಗಳೆಲ್ಲ ಇರ್ತಾವಲ್ಲ ಅವೆಲ್ಲ ಸತ್ತೋಗ್ತವೆ. ಅದಕ್ಕೋಸ್ಕರ ತೇವಾಂಶ ಇರಬಾರ್ದು. ಇವಾಗ ನೀವೇ ನೋಡಿ, ಮಳೆ ಬಂದ್ರೆ ಇವಾಗ ದ್ರಾಕ್ಷಿ ಬೆಳೆ ಹಾಕಿದ್ರೆ ಮುಂದಿನ ದಿನ ಏನಾಗುತ್ತೆ, ನೆಕ್ಸ್ಟ್ ರೋಗ ಸ್ಟಾರ್ಟ್ ಆಗ್ಬಿಡುತ್ತೆ. ನೀವೇ ಕೆಮಿಕಲ್ ಹೊಡಿತೀರಲ್ಲ ಆತರ ಈಗ ತೇವಾಂಶ ಇಟ್ಕೊಂಬಾರ್ದು. ಒಂದು ಆಪ್ಟಿಮಮ್ ಲೆವೆಲ್ ನಿಮಗೆ ಗೊತ್ತಾಗುತ್ತೆ ಎಷ್ಟಿರ್ಬೇಕು ಅಂತ. ಈಗ ಹಿಂಡಿದ್ರೆ ಫುಲ್ ನೀರು ಹೋಗತ್ತಾರಲ್ಲ, ಒಂದ್ ಲೆವೆಲ್ ಅಲ್ಲಿ ನೀವು ಆತರ ತೇವಾಂಶನ ಮೇಂಟೈನ್ ಮಾಡೋ ತರ ಅದನ್ನ ಒಣಗಿಸ್ಕೊಬೇಕು. ನೀವೀಗ ಒಣಗಿಸ್ಕೊಂಡಾಯ್ತು, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಪಾಲಿಥಿನ್ ಚೀಲ ತಗೋಬೇಕು. ಪಾಲಿಥಿನ್ ಚೀಲ ತಗೊಂಡು ಆ ಭತ್ತದ ಹುಲ್ಲನ್ನ ಪದರವಾಗಿ ಹಾಕ್ತಾ ಹೋಗ್ಬೇಕು. ಹೆಂಗಪ್ಪ ಅಂತ ಹೇಳಿದ್ರೆ ಮೊದಲು ಭತ್ತದ ಹುಲ್ಲು ಹಾಕಲ್ಲ, ಅದ್ರ ತುದಿ ಕಪ್ಪ ಮಾಡ್ಕೋಬೇಕು. ಅಂದ್ರೆ ಇವಾಗ ತೇವಾಂಶ ಇದ್ರು ಅದೇನಾಗುತ್ತೆ, ತೇವಾಂಶ ಹೋಗುದು ತೂತದಿಂದ ಕೆಳಗಡೆ. ಅದಕ್ಕೋಸ್ಕರ ಸುತ್ತಮುತ್ತ 5 ರಿಂದ 6 ರಂಧ್ರಗಳು, ಕೆಳಗಡೆ 4 ರಂಧ್ರ ಮಾಡ್ಕೊಂಡ್ರೆ ಸಾಕು. ಈ ರಂಧ್ರ ಆಯ್ತು, ಭತ್ತದಲ್ಲಿ ತುಂಬಿದಿರಾ, ಮತ್ತೆ ಮಶ್ರೂಮ್ ನ ಬೀಜಗಳನ್ನ ಹಾಕಿದಿರಾ. ಇದನ್ನ ತಗೊಂಡೋಗ್ಬಿಟ್ಟು ನಾನು ಕೊಠಡಿ ಹೇಳಿದೆ ನೋಡಿ, ಮೊದಲು ಕೊಠಡಿ ರೆಡಿ ಮಾಡ್ಕೋಬೇಕು ಅಂತ. ಕೊಠಡಿ ತಗೊಂಡೋಗಿ ಇಡಬೇಕು. 18 ರಿಂದ 20 ದಿನ ಆ ಕೊಠಡಿಲೇ ಇಡಬೇಕು. ಹೆಂಗೆ ಇಡಬೇಕು ಅಂತ ಹೇಳಿದ್ರೆ ಹಿಂಗ್ ಕೆಳಗೆ ಹಾಕ್ಬಾರ್ದು ಡೈರೆಕ್ಟ್. ಯಾಕಂದ್ರೆ ಸೂಕ್ಷ್ಮಾಣು ಜೀವಿಗಳು ತುಂಬಾ ಜಾಸ್ತಿ ಇರ್ತವೆ. ಹಿಂಗೇನೋ ಒಂದು ಮೇಜ್ ಮಾಡ್ಕೊಂಡು ಅದ್ರ ಮೇಲೆ ಇಡೋದು, ಇಲ್ಲಾಂದ್ರೆ ದಾರಗಳನ್ನ ವೈರ್ ಹಾಕೊಂಡು ದಾರಗಳು ಕಟ್ಟೋದು, ಆ ತರ ವ್ಯವಸ್ಥೆ ಮಾಡಬೇಕು. 18-20 ದಿನ ಹಂಗೆ ಇರಬೇಕು. ನೀವು ಏನೋ ಡಿಸ್ಟರ್ಬ್ ಮಾಡಬೇಕು, ಏನೋ ಅದಕ್ಕೆ ಏನೋ ಮಾಡಕ್ಕೆ ಹೋಗ್ಬಾರ್ದು. 18-20 ದಿನ 18-20 ದಿನ ಆದ್ಮೇಲೆ ಏನಾಗಬೇಕು ಅಂದ್ರೆ ಪಾಲಿಥಿನ್ ಚೀಲ ಹಾಕಿರ್ತೀರಲ್ಲ, ಪಾಲಿಥಿನ್ ಚೀಲ ಬಿಚ್ಚಬೇಕು. ಬಿಚ್ಚಿಬಿಟ್ಟು ದಿನಕ್ಕೆ 2 ರಿಂದ 3 ಬಾರಿ ನೀರನ್ನ ಸಿಂಪರಣೆ ಮಾಡಬೇಕು. ಅದ್ರ ಮೇಲೆ ಸಿಂಪರಣೆ ಮಾಡಿ ಈ ತರ ಪಾಲಿಥಿನ್ ಚೀಲ ಬಿಚ್ಚಿ 4-5 ದಿನ ಆದ್ಮೇಲೆ ನಿಮ್ಮ ಮಶ್ರೂಮ್ ಏನಾಗುತ್ತೆ ಅಂದ್ರೆ, ಈಗ ಬೀಜ ಬಿತ್ತ ಮೇಲೆ ಹೆಂಗ್ ಮೊಳಕೆ ಬರುತ್ತಲ್ಲ ಆ ತರ ಮಶ್ರೂಮ್ ಮೊಳಕೆ ಬಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊಳಕೆ ಬಂದು 2-3 ದಿನ ಆದ ನಂತರ ಮೊದಲನೇ ಕೊಯ್ಲು ಬರುತ್ತೆ ನಿಮಗೆ. ಅಂದ್ರೆ ಮೊದಲನೇ ಸರಿ ನೀವು ಹಾರ್ವೆಸ್ಟ್ ಮಾಡ್ಕೊಬಹುದು. ಹಾರ್ವೆಸ್ಟ್ ಮಾಡ್ಕೊಂಡಾದ್ಮೇಲೆ ಈ ತರ ಒಂದು ಚೀಲವನ್ನ ನೀವು 50 ದಿನಗಳ ಕಾಲ ಇಟ್ಕೊಬಹುದು. ಅಂದ್ರೆ ಮೊದಲನೇ ಕೊಯ್ಲು 25 ರಿಂದ 28 ದಿನ ಬರುತ್ತೆ. ಹಂಗೆ 4-5 ದಿನ ಗ್ಯಾಪ್ ಕೊಟ್ಕೊಂಡು ಒಂದೊಂದು ಕೊಯ್ಲು ಬರುತ್ತೆ. ಹಂಗೆ 50 ದಿನ ನೀವು ಒಂದು ಪಾಲಿಥಿನ್ ಚೀಲ ಮೇಂಟೈನ್ ಮಾಡ್ತಾ ಹೋದ್ರೆ 3 ರಿಂದ 4 ಕೊಯ್ಲ ತಗೊಬಹುದು. ಇವಾಗ 2 kg ಭತ್ತದ ಹುಲ್ಲು ತರ್ತೀರಾ, 2 kg ಭತ್ತದ ಹುಲ್ಲು ತಂದ್ರೆ ನೀವು ಈ 2 kg ಬ್ಯಾಗ್ ಅಂತ ಹೇಳಿದ್ನಲ್ಲ, 3 ಲೇಯರ್ ಅಂದ್ರೆ 3 ಬ್ಯಾಗ್ ತುಂಬಬಹುದು. 3 ಬ್ಯಾಗ್ ತುಂಬಿದ್ರೆ ನಿಮಗೆ 1 ರಿಂದ 1.5 kg ಮಶ್ರೂಮ್ ಸಿಗುತ್ತೆ ನಿಮಗೆ. 2 kg ಭತ್ತದ ಹುಲ್ಲು 3 ಪಾಲಿಥಿನ್ ಚೀಲದಿಂದ 1 ರಿಂದ 1.5 kg ಭತ್ತದ ಮಶ್ರೂಮ್ ಸಿಗುತ್ತೆ ನಿಮಗೆ. ಅದೇ ರೀತಿ ಇವಾಗ ಮಾರ್ಕೆಟ್ಗೆ ಹೋದ್ರೆ ಒಂದು kg ಮಶ್ರೂಮ್ ಬೆಲೆ ಎಷ್ಟಿದೆ ಇವಾಗ? 180 ರಿಂದ 200 ರೂಪಾಯಿ ವೇರಿ ಆಗ್ತಿರುತ್ತೆ. ನಿಮಗೆ ಎಷ್ಟು ಖರ್ಚು ಬರ್ಬೋದು ಅಂದ್ರೆ ಅದರಲ್ಲಿ 70 ರಿಂದ 80 ರೂಪಾಯಿ ಅಷ್ಟೇ ಖರ್ಚು. 70 ರಿಂದ 80 ರೂಪಾಯಿ ಖರ್ಚು ಬರುತ್ತೆ. ಲಾಭ ಅಂತ ಹೇಳಿದ್ರೆ 100 ರಿಂದ 120 ರೂಪಾಯಿ 1 kg ಮಶ್ರೂಮ್ ಇಂದ ತಗೋಬಹುದು. ಫಸ್ಟ್ ನೀವು ಯಾವತ್ತೇ ಆಗಲಿ ಇದನ್ನ, ಈಗ ನೀವು ಅಷ್ಟೇ ಬೇರೆ ಏನೋ ಒಂದು ಬೆಳೆ ಬೆಳಿಬೇಕು ಅಂತ ಬೆಳಿತಿದ್ದೀರಾ ಅಂದ್ರೆ ಮೊದಲು ನೋಡ್ತೀರಾ ಪ್ರಾಕ್ಟಿಕಲ್ ಏನೇನು ತೊಂದರೆ ಬರುತ್ತೆ ಅಂತ. ಅದಕ್ಕೋಸ್ಕರ ಕಮರ್ಷಿಯಲ್ ಲೆವೆಲ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮನೆಗೆ ಸೇವನೆ ಮಾಡ್ಕೊಂಡು ನೀವು ನೆಕ್ಸ್ಟ್ ಕಮರ್ಷಿಯಲ್ ಲೆವೆಲ್ಗೆ ನಿಮಗೆ ತೊಂದರೆಗಳನ್ನ ಅರ್ಥ ಮಾಡ್ಕೊಂಡು ಕಮರ್ಷಿಯಲ್ ಲೆವೆಲ್ಗೆ ಹೋಗೋದು ಬೆಸ್ಟ್. ಈಗ ನಾನು ಮಶ್ರೂಮ್ ಬೀಜ ಅಂತ ಹೇಳ್ತಾನೆ ಇದ್ದೀನಿ. ಅಣಬೆ ಬೀಜ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಅಣಬೆ ಬೀಜ GKVK ಕಾಲೇಜಲ್ಲಿ ಸಿಗುತ್ತೆ. 1 kg ಅಣಬೆ ಬೀಜ ಬಂದು 100 ರೂಪಾಯಿ. ಅಂದ್ರೆ 2 kg ಪಾಲಿಥಿನ್ ಚೀಲ ಹೇಳೋದಲ್ಲ, 1 kg ಅಣಬೆ ಬೀಜದಿಂದ 10 ಪಾಲಿಥಿನ್ ಚೀಲ ನೀವು ತುಂಬೋದು. ಅಂದ್ರೆ ಈಗ ಒಂದು ಪದರ ಹಾಕೊಂಡ್ರಿ, ಅದು ಭತ್ತದುಲ್ಲು, ಇನ್ನೊಂದು ಪದರ ಅದ್ರ ಮೇಲೆ ಹಾಕೊಂತೀರಲ್ಲ, ಅವೆರಡರ ಮಧ್ಯೆ ಏನಾಗಬೇಕು, ನೀವು ಅಣಬೆ ಬೀಜನ ಸುರಿಬೇಕು. ಎಷ್ಟು ಸುರಿಬೇಕು? ಒಂದಿಷ್ಟು 30 ರಿಂದ 40 ಗ್ರಾಮ್ ಒಂದು ಲೇಯರ್. ಅಲ್ಲಿ ಒಂದು ಪಾಲಿಥಿನ್ ಚೀಲಕ್ಕೆ 30 ರಿಂದ 40 ಗ್ರಾಮ್ ಹಾಕ್ಬೇಕು. ಹಾಕೋದ್ರೆ ಸಾಕು ಒಂದು ಪಾಲಿಥಿನ್ ಚೀಲಕ್ಕೆ. ಆತರ 3 ಪಾಲಿಥಿನ್ ಚೀಲ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ ಹೇಳಿ? 3 ಬ್ಯಾಗ್ 300 ಗ್ರಾಮ್ ಅಷ್ಟೇ ನೀವು ಯೂಸ್ ಮಾಡ್ತೀರಾ. ಅದೇನೋ ಅಣಬೆ ಬೀಜನ 1 kg ಎಷ್ಟಂದ್ರೆ 100 ರೂಪಾಯಿ. ಅಲ್ಲಿ 300 ಗ್ರಾಮಿಗೆ ಎಷ್ಟು ರೂಪಾಯಿ ಆಯ್ತು? 40 ರೂಪಾಯಿಗಿಂತ ಕಡಿಮೆ ಆಯ್ತು. 3 ಚೀಲದಿಂದ 1 kg ತೆಗಿಬಹುದು. ಅಲ್ಲಿ ನಿಮ್ಗೆ 100 ರೂಪಾಯಿ ಲಾಭನೇ ಸಿಕ್ತು. ಅದಕ್ಕೆ ಏನ್ ಹೇಳ್ತಿದೀವಿ ಅಂದ್ರೆ, ಈಗ ಪ್ರೋಟೀನ್ ಬೆಳೆಕಾಳಿನ ಸಿಗುತ್ತೆ. ತೊಗರಿ ಬೆಳಿಬಹುದು, ಹೆಸರು ಕಾಳು ಬೆಳಿತೀರಾ, ಬಟ್ ಬೆಳೆಯಕ್ಕೆ ಎಷ್ಟು ದಿನ ಬೇಕು? 90 ರಿಂದ 100 ದಿನ ಅಂತೂ ಬೇಕು. ಬರೀ ಹಂಗೆ ಬೆಳಿತೀರಾ? ಇಲ್ಲ, ಕೀಟ ಬರುತ್ತೆ, ರೋಗ ಬರುತ್ತೆ, ಅದಕ್ಕೆ ಸ್ಪ್ರೇ ಮಾಡಬೇಕು. ಸೊ ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ, ಅವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಅಣಬೆ ಬೇಸಾಯ ಒಂದು ಲಾಭದಾಯಕವಾದಂಥದ್ದು. ಎಸ್ಪೆಷಲಿ ಇದು ಯೂತ್ಸ್ಗೆ, ಯುವಕರಿಗೆ ತುಂಬಾ ಇಂಪಾರ್ಟೆಂಟು. ಈಗ ಬೀಜ ಹೇಳಿದ್ನಲ್ಲ, ಆ ಬೀಜನ ಬೇಕಾದ್ರೆ ನೀವು ಹೋಗಿ ಯೂನಿವರ್ಸಿಟಿ, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇಂದ ತಗೊಂಡ್ಬರ್ಬೋದು, ಅಥವಾ ನೀವೇ ಮನೆಯಲ್ಲಿ ಸ್ವಂತ ತಯಾರಿ ಮಾಡ್ಕೋಬಹುದು. ಇವಾಗ ನಾನು ಇಷ್ಟು ವಿಧಾನ ಹೇಳಿದ್ನಲ್ಲ, ಅದನ್ನ ಹೆಂಗ್ ಮಾಡೋದು ಅಂತ ಈಗ ಪ್ರಾಕ್ಟಿಕಲ್ ಪದ್ಧತಿ ಪ್ರಾತ್ಯಕ್ಷಿಕೆ ಮೂಲಕ ನೋಡೋಣ.
ಮಧ್ಯದಲ್ಲಿ ಏನಾದ್ರು ಸಮಸ್ಯೆ ಬಂದರೆ ಕೇಳಿ. ನೋಡಿ, ಭತ್ತದ ಹುಲ್ಲಿದು 3 ಇಂದ 4 ಸೆಂಟಿಮೀಟರ್ ಕಟ್ ಮಾಡ್ಕೊಂಡಿದ್ದೀವಿ. ಕಟ್ ಮಾಡಿ ಒಂದು ರಾತ್ರಿ ಪೂರ ಶುಚಿಯಾದ ನೀರಲ್ಲಿ ನೆನೆಸಿಕ್ಕಿದ್ದೀವಿ. ನೆನೆಸಿ ಆ ನೀರನ್ನ ತೆಗ್ದಿದ್ದೀವಿ. ಆ ತೆಗ್ದಿದ್ದ ನೀರಿನ ಮತ್ತೆ ತೆಗ್ದಿದ್ದ ಭತ್ತನ ಅರ್ಧ ಗಂಟೆ ಕಾಲ ಕುದಿಯೋ ನೀರಲ್ಲಿ ಕುದಿಸಿದ್ದೀವಿ. ಈಗ ಭತ್ತದ ಹುಲ್ಲು ರೆಡಿ ಆಗಿದೆ. ನೆಕ್ಸ್ಟ್ ಇದು ಪಾಲಿಥೀನ್ ಚೀಲ, 2 kg ಬ್ಯಾಗ್ ಇದು ಪಾಲಿಥೀನ್ ಚೀಲ. ಇದನ್ನು ತಗೊಂಡಿದ್ದೀವಿ. ಈಗ ಮೊದಲು ಏನು ಮಾಡ್ಬೇಕಪ್ಪ ಅಂದರೆ ಒಂದು ಪದರದಷ್ಟು ಭತ್ತದ ಹುಲ್ಲನ್ನು ಹಾಕೊಬೇಕು ನಾವು. ಭತ್ತ ಹುಲ್ಲು ಒಂದಿಷ್ಟಪ್ಪ ಸಾಕು, ಒಂದು ಪದರ. ನಂತರ ಅದ್ರ ಸುತ್ತ ತುದಿ ಭಾಗದಲ್ಲಿ ಮಾತ್ರ ಅಣಬೆಯ ಬೀಜ ಅಂತ ಹೇಳಿದ್ನಲ್ಲ, ಅಣಬೆ ಬೀಜ ತುದಿಲಿ ಮಾತ್ರ ಹಾಕೊಂಡ್ರೆ ಸಾಕು, ಒಳಗಡೆ ಹಾಕೋದ್ ಬೇಡ. ಎಷ್ಟು ಹಾಕ್ಬೇಕಪ್ಪ ಅಂದ್ರೆ ಒಂದು ಪದರಕ್ಕೆ ಒಂದು 30 ಗ್ರಾಮ್ 40 ಗ್ರಾಮ್ ಒಂದಿಷ್ಟು ಇಡೀ ಸ್ವಲ್ಪ ಹಾಕಿದ್ರೆ ಸಾಕು. ಇದು ನೋಡಿ ಅಣಬೆ ಬೀಜ. ಇದು ಸುತ್ತ ಮಾತ್ರ ಹಾಕೊಂಡ್ರೆ ಸಾಕು. ಒಂದಿಷ್ಟು ಹಾಕೋಬೇಕು. ನಾವು ನಿಮಗೆ ತೋರ್ಸಕ್ಕೆ ಅಂತ ಕಮ್ಮಿ ಹಾಕೊಂತಿದ್ದೀವಿ ಅಷ್ಟೇ. ಇಷ್ಟು ಹಾಕೊಂಡ್ರೆ ಸಾಕು. ನೆಕ್ಸ್ಟ್ ಮತ್ತೆ ಇನ್ನೊಂದು ಪದರ ಮಾಡ್ಕೋಬೇಕು. ಈ ಥರ 3 ಇಂದ 4 ಪದರ ಮಾಡ್ಕೊಬೇಕು. 2 kg ಒಂದು ಪಾಲಿಥೀನ್ ಚೀಲ ಅಂದರೆ 3 ಇಂದ 4 ಪದರಗಳು ಮಾಡ್ಕೊಂಡ್ರೆ ಸಾಕು. ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಂದರೆ 100 kg ಅಷ್ಟೇ ಮಶ್ರೂಮ್ ಬೀಜ ಬೇಕಾಗುತ್ತೆ, ಅಣಬೆ ಬೀಜ. ಪದರವಾಗಿ ತುಂಬ್ತಾ ಹೋಗ್ಬೇಕು ಅದನ್ನು. ಕಾಣಿಸ್ತಿದೆ ಅಲ್ಲ ಎಲ್ಲರಿಗೂ? ಜಾಸ್ತಿ ಹಾಕೊಬೇಕು ನಾವು. ಅದನ್ನ ಭತ್ತನ ಇನ್ನೂ ಸೋಗ್ಸಿಲ್ಲ, ಅದಕ್ಕೋಸ್ಕರ ಕಮ್ಮಿ ಹಾಕೊಂತಿದೀವಿ ಅಷ್ಟೇ. ಹಿಂಗಾದ್ಮೇಲೆ ನೆಕ್ಸ್ಟ್ ಅದನ್ನ 3 ಇಂದ 4 ಪದರ ಹಿಂಗೆ ಮಾಡ್ಕೊಂಡಾದ್ಮೇಲೆ ನೀವು ಅದನ್ನ ದಾರದಿಂದನೋ ಅಥವಾ ಒಂದು ರಬ್ಬರ್ ಬ್ಯಾಂಡ್ ಇಂದ ಈ ತರ ಕಟ್ಕೋಬೇಕು. ಹಿಂಗಾದ್ಮೇಲೆ ಅದ್ರ ಸುತ್ತಮುತ್ತ 5 ರಿಂದ 6 ರಂಧ್ರಗಳನ್ನ ಮಾಡ್ಕೋಬೇಕು. 5 ರಿಂದ 6 ರಂಧ್ರ ಸಾಕು. ಕೆಳಭಾಗದಲ್ಲೂ ಏನಾದ್ರು ತೇವಾಂಶ ನೀವು ಜಾಸ್ತಿ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಒಂದು 4 ರಂಧ್ರ ಮಾಡ್ಕೊಂಡ್ರೆ ಸಾಕು. ತೇವಾಂಶ ಇಲ್ಲ ಅಂದ್ರೆ ಬೇಡ, ಸುತ್ತಮುತ್ತ ಮುಖ್ಯವಾಗಿ. ಈಗ ಈ ತರ ಅಣಬೆ ರೆಡಿ ಆಯ್ತು. ಇದನ್ನ ತಗೊಂಡೋಗಿ ನೀವು ಕೊಠಡಿಲಿ ಇರಬೇಕು. ಕೊಠಡಿಲಿ ಡೈರೆಕ್ಟ್ ಕೆಳಗಡೆ ಇಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಸೂಕ್ಷ್ಮ ಜೀವಿಗಳೆಲ್ಲ ಇರ್ತವೆ. ಈ ತರ ದಾರನ ಮೇಲೆ ಕಟ್ಟಿ ಅಥವಾ ಈ ತರ ಏನೋ ಒಂದು ಹಲಿಗೆನ ಮಾಡ್ಕೊಂಡು ಅದ್ರ ಮೇಲೆ ಇಟ್ಕೊಳ್ಳಿ. 18-20 ದಿನ ಹಿಂಗೆ ಬಿಡ್ಬೇಕು, ಏನೋ ಮಾಡಬಾರ್ದು. 18-20 ದಿನ ಆದ್ಮೇಲೆ ಈ ಪಾಲಿಥೀನ್ ಚೀಲ ತೆಗಿಬೇಕು. ನೀವು ಗಟ್ಟಿ ಕೂತಿರುತ್ತೆ ಪೂರ. ತೆಗ್ದಾದ್ಮೇಲೆ ದಿನಕ್ಕೆ 3 ರಿಂದ 4 ಬಾರಿ ವಾಟರ್ನ ಸ್ಪ್ರೇ ಮಾಡಬೇಕು, ನೀರನ್ನ ಸ್ಪ್ರೇ ಮಾಡ್ತಾ ಇರಬೇಕು, ಅದ್ರ ಮೇಲೆ ಸಿಂಪಡಣೆ ಮಾಡ್ತಾ ಇರಬೇಕು. ಈ ತರ ಮಾಡಿ 4-5 ದಿನಕ್ಕೆ ಮೊಳಕೆ ಬರುತ್ತದೆ. ಹೆಂಗೆ ಬೀಜ ಹಾಕಿದ್ಮೇಲೆ ಮೊಳಕೆ ಬರುತ್ತೆ ಅದೇ ತರ ಅದು ಮೊಳಕೆ ಬಂದಿರುತ್ತೆ. ಆ ಮೊಳಕೆ ಫೋಟೋ ಗ್ರೂಪಲ್ಲಿ ಹಾಕಿದೀವಿ ನೋಡಿ. ಮೊಳಕೆ ತೋರಿಸ್ತೀನಿ ನೋಡಿ. ಮೊಳಕೆ ಕಾಣಿಸ್ತಿದೆಯಾ? ಈ ತರ ಮಶ್ರೂಮ್ ಮೊಳಕೆ ಬರೋ ಸ್ಟಾರ್ಟ್ ಆಗುತ್ತೆ. ಹಿಂಗ್ ಮೊಳಕೆ ಬಂದು 2-3 ದಿನ ಆದ್ಮೇಲೆ ನೀವು ಮೊದಲನೇ ಕೈಲಿ ತಗೋಬಹುದು. ಮೊದಲನೇ ಕೊಯ್ಲು ಅಂದ್ರೆ ಒಂದು 25 ದಿನಕ್ಕೆ ಮೊದಲನೇ ಕಟಾವ್ ಮಾಡ್ಕೋಬಹುದು. ಈ ತರ ಒಂದು ಪಾಲಿಥೀನ್ ಚೀಲ ನೀವು 50 ದಿನಗಳ ಕಾಲ ಮೇಂಟೈನ್ ಮಾಡ್ಕೊಂಡ್ರೆ 3 ರಿಂದ 4 ಬಾರಿ ಕೊಯ್ಲು ಮಾಡ್ಕೊಬಹುದು. 3 ಚೀಲದಿಂದ 1 kg ಮಶ್ರೂಮ್ ತಗೋಬಹುದು. 1 kg ಮಶ್ರೂಮ್ ಬೆಲೆ ಬಂದು 200 ರೂಪಾಯಿ. ನಿಮಗೆ ಖರ್ಚಾಗೋದು 80 ರಿಂದ 100 ರೂಪಾಯಿ. ಅದಕ್ಕೋಸ್ಕರ 1 kg ಮಶ್ರೂಮ್ ಇಂದ ನಿಮಗೆ 100 ರೂಪಾಯಿ ಲಾಭ ಬರುತ್ತೆ. ಈಗ ಬೀಜ ಅಂತ ಹೇಳಿದ್ರೆ ಈ ಬೀಜ ನೀವು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಇಂದ ತಗೊಬಹುದು. 1 kg ಬೀಜದ ಬೆಲೆ ಬಂದ್ಬಿಟ್ಟು ಅಣಬೆ ಬೀಜ ಬಂದ್ಬಿಟ್ಟು 100 ರೂಪಾಯಿ. 1 kg ಅಣಬೆ ಬೀಜ 100 ರೂಪಾಯಿ ಅಷ್ಟೇ. ಅಥವಾ ಆ ಬೀಜನ ನೀವು ಮನೇಲೆ ಪ್ರಿಪೇರ್ ಮಾಡ್ಕೊಬಹುದು. ಈಗ ಯಾರು ಯುವಕರಿದ್ರೆ ಅವರು ಎಂಟರ್ಪ್ರಿನರ್ ಅಂದ್ರೆ ತಮ್ಮ ಉದ್ಯೋಗನ ತಾವೇ ಸ್ವಂತವಾಗಿ ಅವರು ಊಟಾಕೋಬಹುದು. ಆ ಬೀಜದ ಇವಾಗ ರೈತರು ಹೆಂಗ್ ಮಾಡ್ತಿದಾರಪ್ಪ ಅಂದ್ರೆ ಮಶ್ರೂಮ್ ಬೆಳೆದು ಮಾರ್ಕೆಟ್ಗೆ ಹಾಕ್ತಾರೆ. ಒಬ್ರು ಇದ್ದಾರೆ, ಬೀಜನೇ ಒಬ್ಬೊಬ್ರು ತಯಾರಿ ಮಾಡ್ತಿದ್ದಾರೆ. ಒಬ್ರು ಬೀಜನೇ ಅವರೇ ತಯಾರಿ ಮಾಡಿ ನೆಕ್ಸ್ಟ್ ಅಣಬೆನೂ ಅವರೇ ತಯಾರಿ ಮಾಡ್ತಿದ್ದಾರೆ. ನೆಕ್ಸ್ಟ್ ಭತ್ತದಲ್ಲೂ ವೇಸ್ಟ್ ಮಾಡ್ತಿಲ್ಲ ಅವರು, ಭತ್ತದಲ್ಲೂ ವೇಸ್ಟ್ ಮಾಡ್ತಾ ಇಲ್ಲ, ಅದರಿಂದ ಗೊಬ್ಬರ ಮಾಡ್ಕೊಂತ ಇದ್ದಾರೆ. ಈಗ ಅದು ಬೀಜ ಇಡುದಲ್ಲ, ಬೀಜನ ತಗೊಂಡು ಮಾಡ್ಬೋದು, ಇಲ್ಲ ನೀವೇ ಪ್ರಿಪೇರ್ ಮಾಡ್ಕೊಬೋದು. ಆ ಪ್ರಿಪೇರ್ ಮಾಡೋ ವಿಧಾನ ಹೆಂಗೆ ಅಂತ ನೋಡೋಣ. ಬೀಜದ
ನಾವು ಅಣಬೆ ಬೀಜ ಅಂದ್ರೆ ಅದಕ್ಕೆ ಸ್ಪಾನ್ ಅಂತ ಕರಿತೀವಿ. ಆ ಸ್ಪಾನ್ ಅನ್ನ ನಾವು GKVಗೆ ನಮ್ಮ ಕಾಲೇಜಿಂದಾನೇ ತರಬೇಕು ಅಂತೇನಿಲ್ಲ, ಲ್ಯಾಬ್ಗಳಿಂದಾನೇ ತಗೊಂಡ್ಬರ್ಬೇಕು ಅಂತೇನಿಲ್ಲ. ನಾವು ಸ್ವಂತವಾಗಿ ನಮ್ಮ ಮನೆಯಲ್ಲೇ ಅದನ್ನ ತಯಾರಿ ಮಾಡ್ಕೊಬಹುದು. ಹೆಂಗಂತಂದ್ರೆ ನಿಮ್ಗೆ ಬಿಳಿ ಜೋಳ ಸಿಗುತ್ತಲ್ಲ, ಆ ಬಿಳಿ ಜೋಳನ ಅರ್ಧ ಬೇಯಿಸ್ಕೊಬೇಕು, ಕುಕ್ಕರಲ್ಲಿ ಇಟ್ಕೊಂಡು ಅರ್ಧ ಬೇಯಿಸ್ಕೊಂಡು ಆಮೇಲೆ ಅದನ್ನ ಸ್ವಲ್ಪ ಆದ್ಮೇಲೆ ಒಣಗಿಸ್ಕೊಬೇಕು, ಫ್ಯಾನ್ ಕೆಳಗೆ ಇಟ್ಕೊಂಡು ಒಣಗಿಸ್ಕೊಂಡು ಅದ ನಂತರ ನಾವು ಅದಕ್ಕೆ ಈಗ 1 kg ಅರ್ಧ ಬೇಯಿಸಿದ ಬಿಳಿ ಜೋಳಕ್ಕೆ 20 ಗ್ರಾಮ್ ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಂಬ ಮಿಶ್ರಣ ಬರುತ್ತೆ. ಆ ಮಿಶ್ರಣವನ್ನ 20 ಗ್ರಾಮ್ ಮಿಶ್ರಣವನ್ನ 1 kg ಹಾಕ್ಬೇಕು. ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನ ಒಂದು ಕವರ್ಗೆ ಹಾಕ್ಬೇಕು. ಆ ಕವರ್ ಸಾಮಾನ್ಯ ಕವರ್ಗಳಲ್ಲ, ಅವಕ್ಕೆ ಆಟೋಕ್ಲೇವೇಬಲ್ ರೆಸಿಸ್ಟೆಂಟ್ ಕವರ್ಸ್ ಅಂತ ಕರೀತಾರೆ. ಆ ಕವರ್ಸ್ ಅಲ್ಲಿ ಯಾಕೆ ಹಾಕ್ಬೇಕು ಅಂತಂದ್ರೆ ಅದಾದ ನಂತರ ಅದನ್ನ ಶುಚಿಗೊಳಿಸ್ಬೇಕು. ನಾವು ಶುಚಿಗೊಳಿಸಕ್ಕೆ ನಾವು ಇಡ್ಲಿ ಪಾತ್ರೆ ಇಟ್ಕೊಂಡು ಅದನ್ನ ಶುಚಿಗೊಳಿಸ್ಕೊಬೇಕು. ನಾವು ಇಡ್ಲಿ ಪಾತ್ರೆ ಇಟ್ಟಾಗ ಆ ಕವರ್ಸ್ ಕರಗಬಾರ್ದು ಮತ್ತೆ ಅದು ಕೆಡಬಾರ್ದು. ಅದಕ್ಕೋಸ್ಕರ ಆ ತರ ಕವರ್ಸ್ ನಾವು ಮಾರ್ಕೆಟ್ ಇಂದ ತಗೊಂಡ್ಬರ್ಬೇಕು. ಅದು ಮಾರ್ಕೆಟ್ ಅಲ್ಲಿ 1 kg ಕವರ್ಗೆ 150 ರಿಂದ 200 ರೂಪಾಯಿ ಆಗುತ್ತೆ. ಆ ಕವರ್ ತಗೊಂಡ್ಬಂದು ನೀವು ಅದ್ರಲ್ಲಿ ಹಾಕಿ ಕಟ್ಟಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಅದನ್ನ ಶುಚಿಗೊಳಿಸ್ಕೊಬಹುದು. ಅದಾದ್ಮೇಲೆ ಅದು ಇಡ್ಲಿ ಪಾತ್ರೆಯಿಂದ ತೆಗೆದ ತಕ್ಷಣ ಕೆಳಗಡೆ ಇಟ್ಟಾಗ ಬಹಳ ಬಿಸಿ ಇರುತ್ತೆ. ಸೊ ಆ ಟೆಂಪರೇಚರ್ ಇರಬಾರ್ದು. ಸೊ ಅದನ್ನ ನಾವು ರೂಮ್ ಟೆಂಪರೇಚರ್ ಅಂದ್ರೆ ರೂಮ್ ತಾಪಮಾನಕ್ಕೆ ತಗೊಂಡ್ಬಂದ ತಕ್ಷಣ ಅದು ತಣ್ಣಗಾದ್ಮೇಲೆ ನೀವು ಅದಕ್ಕೆ ಲ್ಯಾಮಿನರ್ ಹೇರ್ ಫ್ಲೋ ಅಂತ ಒಂದು ಮಷಿನ್ ಬರುತ್ತೆ. ಆ ಮಷೀನಲ್ಲಿ ಇಟ್ಕೊಬೇಕು. ಈಗ ಈ ಸ್ಪಾನ್ ನ ತಯಾರು ಮಾಡಕ್ಕೆ ಒಂದು ಬೀಜ ಬೇಕು, ಅಂದ್ರೆ ಅದು ಮದರ್ ಕಲ್ಚರ್ ಅಂತ ಕರೀತಾರೆ. ಅದನ್ನ ಇದಕ್ಕೆ ಸೇರಿಸ್ಕೊಬೇಕು. 1 kg ಬೇಯಿಸಿದ ಬಿಳಿ ಜೋಳಕ್ಕೆ 80 ರಿಂದ 100 ಗ್ರಾಮ್ನ ಮದರ್ ಕಲ್ಚರ್ನ ಅದಕ್ಕೆ ಹಾಕೊಂಡು ಅದನ್ನ ಕಲ್ಸ್ಕೊಂಡು ಅದು ನೀಟಾಗಿ ಪಿನ್ ಮಾಡ್ಕೊಂಡು ಅಂದ್ರೆ ಕವರಲ್ಲಿ ಹಾಕಿ ಪಿನ್ ಮಾಡಿ ಅದನ್ನ ನೀವು ಇನ್ಕ್ಯುಬೇಟರ್ ಅಲ್ಲಿ 10 ರಿಂದ 15 ದಿವಸ ಇಟ್ಕೊಬಹುದು. ಇಟ್ಕೊಂಡ ತಕ್ಷಣ ಅದು ಸ್ಪಾನ್ ಆಗಿ ರೆಡಿ ಆಗುತ್ತೆ. ಈ ಸ್ಪಾನ್ ನ ನೀವು ನಿಮ್ಮ ಮಶ್ರೂಮ್ ಬೇಸಾಯ ಅಂದ್ರೆ ಅಣಬೆ ಬೇಸಾಯಕ್ಕೂ ನೀವು ಬೀಜ ಹಾಕಿ ಬೆಳೆಸ್ಕೊಬಹುದು. ಮತ್ತೆ ಇದನ್ನ ಇನ್ನೊಂದು ಮಾರ್ಕೆಟ್ ಆಗಿ ಮಾಡ್ಕೊಬಹುದು. ಆದ್ರೆ ಬೇರೆ ರೈತರು ಯಾರಾದ್ರೂ ಮಶ್ರೂಮ್ ನ ಬೆಳೀತಿದ್ರೆ ಅವರಿಗೆ ಬೀಜ ಆಗಿ ಅದು ಸ್ಪಾನ್ ಆಗಿ ಅದನ್ನು ಮಾರಾಟ ಮಾಡಬಹುದು. ನೀವು ಇದರಿಂದ ಮಾರಾಟ ಮಾಡಿ ಇದರಲ್ಲೂ ಲಾಭ ತಗೊಬಹುದು. ಇಷ್ಟೇ. ನಿಮ್ಗೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಈಗ ಅವ್ರು ಹೇಳ್ತಿದ್ರು ಲೆಮಿನಾರ್ ಏರ್ ಫ್ಲೋ, ಆಟೋಕ್ಲೇವ್ ಅಂತ ಹೇಳಿ. ಈ ಆಟೋಕ್ಲೇವ್ ಅನ್ನೋದು ಅದು ಒಂದು ಮಷಿನ್ ತರ. ಅದು ರೈತರು ಮಾಡೋಕ್ಕೆ ತುಂಬಾ ಕಷ್ಟ ಆಗ್ಬೋದೇನೋ, ಆದರೆ ಯುವಕರು ಯಾರ್ಯಾರು ಉದ್ಯೋಗ ಇಲ್ಲದೆ ಸ್ವಂತ ಉದ್ಯೋಗ ಹುಟ್ಟಾಕೋಕ್ಕೆ ಆಸೆ ಇರುತ್ತಲ್ಲ ಅವರು ಈ ಆಟೋಕ್ಲೇವ್, ಲೆಮಿನಾರ್ ಏರ್ ಫ್ಲೋ ಈ ಎಲ್ಲ ಮಷಿನ್ಸ್ನ ತಮ್ಮಲ್ಲಿ ಇಟ್ಕೊಂಡ್ರೆ ಬೀಜನೂ ಉತ್ಪತ್ತಿ ಮಾಡ್ಬೋದು, ಅದನ್ನು ಮಾರ್ಕೆಟ್ ಮಾಡ್ಬೋದು, ಅಣಬೆನೂ ಉತ್ಪತ್ತಿ ಮಾಡ್ಬೋದು, ಅದನ್ನು ಮಾರ್ಕೆಟ್ ಮಾಡ್ಬೋದು. ಹೇಳಿದ್ನಲ್ಲ 80 ರೂಪಾಯಿ ನೀವು ಖರ್ಚು ಹಾಕಿದ್ರೆ ಅದರಿಂದ 120 ರೂಪಾಯಿ ಲಾಭ ತಗೋಬೋದು ನೀವು ಅಣಬೆ ಬೇಸಾಯದಲ್ಲಿ. ಮತ್ತೆ ರೋಗ ಕೀಟಗಳು ಜಾಸ್ತಿ ಏನಿರಲ್ಲ. ನೀವು ನೀಟಾಗಿ ಮೇಂಟೈನ್ ಮಾಡ್ಕೊಂತ ಹೋದ್ರೆ, ರೇಷ್ಮೆ ಹುಳು ಹೆಂಗೆ ನೀಟಾಗಿ ನೋಡ್ಕೊಂತಾರೆ ಅದನ್ನ ನೋಡ್ಕೊಂತ ಹೋದ್ರೆ ಕುಟ್ಟಿದ್ದವೇ ನೀವು ಅಣಬೆ ಬೇಸಾಯ ಮಾಡ್ಬೋದು. ನೀವು ತೋಟಕ್ಕಾದ್ರೆ ಅಲ್ಲಿಗೆ ಹೋಗ್ಬೇಕು, ನೀರು ಬಿಡಬೇಕು, ಕೆಮಿಕಲ್ ಹೊಡಿಬೇಕು, ಮಳೆ ಬಂದರೆ ಅದೇನೋ ಹೋದ್ರೆ ಮುಗೀತು. ಇದಕ್ಕೇನಿಲ್ಲ, ಒಂದು ಕೊಠಡಿ ನಿಮ್ಮ ಎಫರ್ಟ್ಸು ಮುಗೀತು, ಇನ್ನೇನೂ ಬೇಕಾಗಿಲ್ಲ. ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಕೇಳ್ಕೊಬೋದು. 25 ದಿನ ಉಳಿತು 50 ದಿನಕ್ಕೆ ಅಂದರೆ ಅದರಲ್ಲಿ 3 ಕಟಾವು ತಗೋಬೋದು, 3 ಸರಿ ಕೊಯ್ಲು ಮಾಡ್ಕೋಬೋದು. ನೀವು 25 ದಿನಕ್ಕೆ ಮೊದಲನೇ ಕಟಾವು ಬರುತ್ತೆ. ಮತ್ತೆ ರೈತರು ಇಲ್ಲಿ ಬಂದಿರೋರು ಯಾರು ಅವರು ಭೂಮಿಯಲ್ಲಿ ಮಣ್ಣು ಪರೀಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ಹೆಸರು ನೋಂದಾಯಿಸಬಹುದು. ಉಚಿತವಾಗಿ ಮಣ್ಣು ಪರೀಕ್ಷೆ ಮಾಡಿ ಅದ್ರ ಫಲಿತಾಂಶನೂ ಸಹ ಉಚಿತವಾಗಿ ಕೊಡ್ತಾ ಇದ್ದೀವಿ. ನೀವೇ ಮಾಡ್ಸಕ್ ಹೋದ್ರೆ 2 ರಿಂದ 2.5 ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಅದಕ್ಕೆ. ನೀವು ಈ ತರ 10 ಬ್ಯಾಗ್ಗಳನ್ನ ತುಂಬೋದು. 10 ಬ್ಯಾಗ್ ತುಂಬಿದ್ರೆ ನೀವು 2.5 ರಿಂದ 3 kg ಸಿಗುತ್ತೆ. 100 ರೂಪಾಯಿ ಖರ್ಚು ಮಾಡಿದ್ರೆ 300 ರೂಪಾಯಿ 400 ರೂಪಾಯಿ ಲಾಭ ತಗೋಬೋದು ನೀವು. 100 ರೂಪಾಯಿ 1 kg ಮಶ್ರೂಮ್ ಬೀಜ 100 ರೂಪಾಯಿ ಅಷ್ಟೇ. ಅದರಿಂದ 10 ಚೀಲ ತುಂಬೋದು ನೀವು. 3 kg ಮಶ್ರೂಮ್ ಬರುತ್ತೆ ಫೈನಲ್ ಆಗಿ ನಿಮಗೆ. ಅದು 200 ಗ್ರಾಮ್ ಅಷ್ಟೇ ಅಣ್ಣ. ನಮಗೆ ಮಾಡೋಕ್ಕೆ ಅಂತ ಕೊಟ್ಟಿರೋದು ಅದು 1 kg ಪ್ಯಾಕೆಟ್ ಬರುತ್ತೆ. 100 ರೂಪಾಯಿ 1 kg ಮಶ್ರೂಮ್ ಬೀಜ 100 ರೂಪಾಯಿ. ಈಗ ನೀವು ಹೇಳ್ಬೋದು ನಾವು ಭತ್ತ ಬೆಳೆಯಲ್ಲ, ಇಲ್ಲಿ ಜಾಸ್ತಿ ರಾಗಿ ಇದೆ ಅಂತ. ನೀವು ರಾಗಿ ಹುಲ್ಲಲ್ಲಿ ಒಂದ್ಸರಿ ನೀವೇ ಬೆಳೆದು ನೋಡಿ, ಅಷ್ಟು ಚೆನ್ನಾಗಿ ಬರಲ್ಲ.